ನಮಸ್ಕಾರ ವೀಕ್ಷಕ ಬಂಧುಗಳೇ, ಇವತ್ತು ದೆಹಲಿಯಲ್ಲಿರುವಂಥ ಇಂಡಿಯಾ ಗೇಟ್ ಇದ್ದೀವಿ. ಇಲ್ಲಿ ಇಡೀ ದೇಶದಿಂದ ಬೇರೆ ಬೇರೆ ಪ್ರವಾಸಿಗರು ಬಂದಿದ್ದಾರೆ. ಬಂದಿರೋದು ಅಚ್ಚಾ ಅಚ್ಚಾ ಏನು ವಿಶೇಷ ಇಲ್ಲಿ? ಬೆಂಗಳೂರಿಗೆ ನಾವು ನೋಡಿದ್ರೆ ಒಂಥರ ಟಿವಿನಲ್ಲೇ ನೋಡಿರ್ತೀವಿ ನಾವು. ಪ್ರತ್ಯಕ್ಷವಾಗಿ ನೋಡಿದ್ರೆ ಏನೋ ಒಂಥರ ಆನಂದ. ಅಚ್ಚಾ ಅಚ್ಚಾ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಸರ್ ಇಲ್ಲಿ ನೋಡೋಕ್ಕೆ. ಏನೇನು ನೋಡಿದ್ರಿ ದೆಹಲಿಯಲ್ಲಿ? ದೆಹಲಿನಲ್ಲಿ ನಾವು ಪಾರ್ಲಿಮೆಂಟ್ ಹೌಸ್ ನೋಡಿದ್ವಿ, ಇಂಡಿಯಾ ಗೇಟ್ ನೋಡಿದ್ದೀವಿ, ಆಮೇಲೆ ಕುತುಬ್ ಮಿನಾರ್ ನೋಡಿದ್ದೀವಿ, ರೆಡ್ ಫೋರ್ಟ್ ನೋಡಿದ್ದೀವಿ, ಆಮೇಲೆ ಇದು ಮಂದಿರ್ ಇದೆ ಸರ್, ಭಾಳ ಚೆನ್ನಾಗಿದೆ. ಅಲ್ಲೆಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೇಕು ಸರ್. ಲೈಫಲ್ಲಿ ಒಂದು ಟೈಮ್ ಹೋಗ್ಲೇಬೇಕು, ದೆಹಲಿ ನೋಡಲೇಬೇಕು. ದೆಹಲಿ ಆಯಿತು. ಈ ಮುಂಚೆ ನೀವು ಅಲ್ಲಿಂದ ಬೆಂಗಳೂರಿನ ಹೊರಟ್ರಿ, ಇದು ಉದ್ದೇಶ ಅಂದರೆ ಬೇರೆ ಏನು ನೋಡೋಕೆ ಬಂದಿದ್ರಿ ನೀವು? ನಾವು ಇದು ಪ್ರಯಾಗ್ರಾಜಲ್ಲಿ ಶಾಹಿ ಸ್ನಾನ ಅಂತಾರಲ್ಲ ಸರ್, ಅದನ್ನ ನೋಡೋಕ್ಕೆ ಅಂತ ನಾವು ಬಂದ್ವಿ. ಅದು ಆಯಿತು, ನಿನ್ನೆ ಮೊನ್ನೆ ಎಲ್ಲ ಆಯಿತು. ಸೊ ಅದು ಮುಗಿಸ್ಕೊಂಡು ಮಸೂರು ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಬಟ್ ಅದು ಟ್ರೈನ್ ಮಿಸ್ ಆಗ್ಬಿಟ್ಟು ನಾನು ಹೋಗೋಣ ಅಂತ. ಒಳ್ಳೆ ಜನ ಎಲ್ಲ ಕಷ್ಟಪಟ್ಟು ಏನು ನಡೀತಾ ಇದೆ. 144 ವರ್ಷಗಳ ನಂತರ ಈ ಒಂದು ಮಹಾಕುಂಭಮೇಳ ನಡೀತಾ ಇದೆ. ಒಂದು ಹೊಸ ಇತಿಹಾಸ ಇದೆ, ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ನೋಡೇ ನಮ್ಮ ಲೈಫಲ್ಲಿ ನಾವು ಇನ್ನು ನೆಕ್ಸ್ಟ್ ಶಾಹಿ ಸ್ನಾನ ಮಾಡಬೇಕಂದ್ರೆ ಇನ್ನು 144 ವರ್ಷಕ್ಕೆ, ಆದರೆ ಇನ್ನು ಬರೋ ಜನ್ಮಕ್ಕೆ ಅಂತ ನಾವು ಡಿಸೈಡ್ ಮಾಡ್ಕೊಂಡು ಇವಾಗಲೇ ಕಷ್ಟನ ಸುತ್ತನೂ ಏನೋ ಸನಾತನ ಸಂಪ್ರದಾಯ ನಾವು ಬಂದು ಇಲ್ಲಿ ಶಾಹಿ ಸ್ನಾನ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಾವು ಸರ್ವೇ ಜನ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೌದು ಸರ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ದೆಹಲಿಯಲ್ಲಿ ಒಂದೊಂದು ಪ್ರವಾಸಿ ತಾಣವು ಒಂದು ದೇವದುರ್ಲಭವಾದ ಒಂದು ವಾತಾವರಣ ಇದೆ. ಇಡೀ ದೇಶದಲ್ಲಿ ದೆಹಲಿ ಅಂತ ಅಂದರೆ ಒಂದು ಪೂಜ್ಯ ಸ್ಥಾನ ದೇಶದಲ್ಲಿ, ಮತ್ತು ದೇಶಕ್ಕೆ ಒಂದು ರಾಜಧಾನಿ ಕೂಡ ಆಗಿರೋದ್ರಿಂದ ಒಂದು ಐತಿಹಾಸಿಕ ತಾಣ ಅಂತ ಅನ್ಸ್ಕೊಂಡಿದೆ. ಮುಂದೆ ಉತ್ತರ ಪ್ರದೇಶಕ್ಕೆ ಹೋಗೋಣ, ಅಲ್ಲಿ ಏನು ವಿಶೇಷ ಅಂತಂತ ನಿರೀಕ್ಷೆ ಮಾಡೋಣ.